ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ನಮ್ಮ ಕರುಣಾಮಯಿಯಾದಂಥ ಕಲ್ಪವೃಕ್ಷರಾದಂಥ ಶ್ರೀರಾಯರು ಯಾವ ಯಾವ ರೂಪದಲ್ಲಿ ಭಕ್ತರಿಗೆ ಕಾಣಿಸ್ಕೊಳ್ತಾರೆ. ತುಂಬಾ ಜನರ ಭಕ್ತರಲ್ಲಿ ಅದು ಮೂಡಿಬಿಟ್ಟಿದೆ. ಏನಂದ್ರೆ, ರಾಯರೇ ಇವತ್ತು ನಾನು ನಿಮ್ಮ ಸೇವೆ ಮಾಡಿದ್ದೀನಿ, ನನಗೆ ಯಾವ್ದಾದ್ರು ರೂಪದಲ್ಲಿ ನೀವು ಕಾಣಿಸ್ಕೊಳ್ಳಿ. ಮತ್ತೆ ಮೇಲಾಗಿ ನಾವು ಏನಂತೀವಿ, ನೀವಿದ್ದಿದ್ದೇ ಹೌದಾದ್ರೆ ಅವರಿದ್ದಾರೆ, ಆ ನಂಬಿಕೆ ನಮಗಿದೆ. ಆದರೂ ನಾವು ರಾಯರ ಹತ್ರ ಹೇಳೋದೇನಂದ್ರೆ, ನೀವಿದ್ದಿದ್ದು ನಿಜ ಆದರೆ, ನಾನು ಮಾಡಿದ ಸೇವೆ ನೀವು ತಗೊಂಡ್ರಿ ಅಂತಾದರೆ ನನಗೆ ಯಾವ್ದಾದ್ರು ರೂಪದಲ್ಲಿ ತೋರಿಸಿದ ರಾಯರೇ, ಯಾವ್ದಾದ್ರೂ ರೂಪದಲ್ಲಿ ಬನ್ನಿ. ಆದ್ರೆ ಯಾವುದಾದ್ರೂ ರೂಪದಲ್ಲಿ ನಾನು ಏನು ಯೋಚನೆ ಮಾಡ್ತಿದ್ದೇನೆ, ಯಾವಗೋಸ್ಕರ ಸೇವೆ ಮಾಡಿದ್ದೀನಿ ಆ ವಿಷಯವಾಗಿ ಮಾತನಾಡುವಾಗ ಆಗಲಿ ಅಂತ ತುಂಬ ಜನರು ನಾವೆಲ್ಲರೂ ಆಸೆ ಪಡ್ತೇವೆ. ಅದನ್ನೇಯ ಹಾಗೆ ಒಂದು ಕುಟುಂಬ ಮಂತ್ರಾಲಯಕ್ಕೆ ಹೋಗುತ್ತೆ. ತಾಯಿ ಮಗಳು ಮಂತ್ರಾಲಯಕ್ಕೆ ಹೋಗ್ತಾರೆ. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಸೇವೆಯನ್ನ ಮಾಡ್ತಾರೆ. ಅವರು ಸೇವೆಯನ್ನ ಮಾಡಿ ಸೇವೆಯನ್ನೆಲ್ಲ ಮಾಡಿದ ಮೇಲೆ ರಾಯರ ಹತ್ರ ಒಂದು ಪ್ರಾರ್ಥನೆಯನ್ನ ಇಡ್ತಾರೆ. ಏನಂತ ಇಡ್ತಾರೆ, ರಾಯರೇ ನಾನು ಇವತ್ತು ಸೇವೆ ಮಾಡಿದ್ದೀನಿ, ಆದರೆ ನನಗೆ ನೀವು ಇವತ್ತು ಕಾಣಿಸ್ಕೋಬೇಕು. ನನಗೆ ನೋಡಿ, ಭಕ್ತರ ಇದನ್ನು ಕೇಳಿ ರಾಯರಿಗೆ ಎಷ್ಟು ನಗು ಬರುತ್ತೋ ಗೊತ್ತಿಲ್ಲ. ರಾಯರೇ ನೀವು ನನಗೆ ಕಾಣಿಸ್ಕೋಬೇಕು. ಹೇಗೆ ಕಾಣಿಸ್ಕೋಬೇಕು ನೋಡಿ, ರಾಯರು ಭಕ್ತರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಾರೆ. ನಮ್ಮ ರಾಯರು ನೀವು ಹೇಗೆ ಕಾಣಿಸ್ಕೋಬೇಕು ಅಂದರೆ, ಕಾವಿ ಬಟ್ಟೆ ಧರಿಸಿದ ಒಂದು ಗುರುಗಳ ರೂಪದಲ್ಲಿ ಕಾಣಿಸ್ಬೇಕು ನೀವು ಅಂತ ನೋಡಿ. ರಾಯರಿಗೆ ಚಾಲೆಂಜ್ ಹಾಕಿದ್ದಾರೆ ಭಕ್ತರು. ರಾಯರೇ ನನಗದೆಲ್ಲ ಗೊತ್ತಿಲ್ಲ, ನಾನು ಸೇವೆ ಮಾಡಿದ್ದೀನಿ, ಮಂತ್ರಾಲಯಕ್ಕೆ ಬಂದಿದ್ದೀನಿ, ಸೇವೆ ಮಾಡಿದ್ವಿ ತಾಯಿ ಮಗಳಿಬ್ರು, ಆದರೆ ನೀವು ಕಾವಿ ಬಟ್ಟೆ ಧರಿಸಿದ ರೂಪದಲ್ಲೇ ನನಗೆ ದರ್ಶನವನ್ನು ಕೊಡಬೇಕು ಅಂತ. ಆಗ ಅವ್ರು ಏನು ಮಾಡ್ತಾರೆ, ಸರಿ ಗುರುವಾರ ದಿವಸ ಬೆಳಿಗ್ಗೆ ಬಂದು ರಾಯರ ಸೇವೆ ಎಲ್ಲ ಮಾಡ್ತಾರೆ. ರಾಯರ ಸೇವೆ ಎಲ್ಲ ಮಾಡಿದ ಮೇಲೆ ಒಂದು ಬದಿಯಲ್ಲಿ ಕೂತ್ಕೊಂಡಿದ್ದಾರೆ. ರಾಯರ ಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಕರುಣಾಮಯಿಯಾದಂಥ ನಮ್ಮ ರಾಯರಲ್ವಾ, ಹೇಳಾಗಿದೆ, ಸೇವೆ ಮಾಡಾಗಿದೆ, ಭಕ್ತೆ ಕೇಳಾಗಿದೆ ನನ್ನ ಹತ್ರ, ನೀವು ಈ ರೂಪದಲ್ಲಿ ಬನ್ನಿ ಅಂತ. ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ನೋಡ್ತಾರೆ. ಆಶ್ಚರ್ಯ ಅಂದರೆ, ಒಂದು ವ್ಯಕ್ತಿ ಬರ್ತಾ ಇದ್ದಾರೆ, ಕಾವಿ ಬಟ್ಟೆಯನ್ನು ಧರಿಸಿದ್ದಾರೆ, ಫುಲ್ಲು ಗಡ್ಡ ಬಿಟ್ಟಿದ್ದಾರೆ. ಅವರನ್ನು ನೋಡಿದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಅಬ್ಬಾ ಇದೇನಿದು, ನಾನು ನಿಮ್ಮ ಹತ್ರ ಹೇಳಿದ್ದೀನಲ್ವಾ ಹೀಗೆ ಅಂತ. ಆದರೆ ಈ ವ್ಯಕ್ತಿ ಅದೇ ರೂಪದಲ್ಲಿ ನನ್ನ ಕಣ್ಣು ಮುಂದೆ ಪಾಸ್ ಆಗ್ತಾ ಇದ್ದಾರೆ. ಅವರು ಪ್ರದಕ್ಷಿಣೆನ ಹಾಕಿ ಹಾಗೆ ಬೃಂದಾವನದ ಒಳಗೆ ಹೋಗ್ತಾರೆ. ಇವರು ಹಾಗೆ ಹೋಗ್ತಾರೆ, ಇವ್ರ ಜೊತೆಗೆ ಹಾಗೆ ಹೋಗ್ತಾರೆ. ಹೋದಾಗ ಇವರಿಗೆ ಆಶ್ಚರ್ಯ ಆಗುತ್ತೆ. ನನ್ನ ಸೇವೆಯಂತೂ ರಾಯರಿಗೆ ಇಷ್ಟ ಆಗಿದೆ, ರಾಯರು ಅದನ್ನು ಒಪ್ಪಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ರಾಯರಿಗೆ ಹಾಕಿರುವಂಥ ಅಪ್ಲಿಕೇಶನ್ ನಾನು. ರಾಯರೇ ನೀವು ಯಾವುದಾದ್ರೂ ಕಾವಿ ಬಟ್ಟೆ ಧರಿಸುವಂಥ ವ್ಯಕ್ತಿ ರೂಪದಲ್ಲಿ ಬನ್ನಿ ಅಂತ ಅಂದಿದ್ದೆ. ಅದೇ ರೂಪದಲ್ಲಿ ನನ್ನ ಅಪ್ಪಯ್ಯ ಬಂದಿದ್ದಾರೆ, ನನ್ನ ಅಪ್ಪ ಬಂದಿದ್ದಾರೆ ಅಂತಾರೆ ಅವರು, ನನ್ನ ಅಪ್ಪ ಬಂದಿದ್ದಾರೆ ಅಂತ. ಹಾಗೆ ಅವರು ಹಾಗೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಹಾಗೆ ಬೃಂದಾವನದೊಳಗೆ ಹೋಗಿ ರಾಯರ ದರ್ಶನವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸೈಡಲ್ಲಿ ನಿಂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ರಂತೆ. ಒಂದು ಸೈಡಲ್ಲಿ ನಿಂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ರು. ಹಾಗೆ ಅವರನ್ನು ನೋಡಿಬಿಟ್ಟು ಇವ್ರು ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ಕಾಣಿಸೋದಿಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ಕಾಣಿಸಿಲ್ಲ ಇವರಿಗೆ. ಅವಾಗ ಇವ್ರು ಏನು ಮಾಡ್ತಾರೆ, ಬಾ ಎಲ್ಲಿದಾರಂತ ನೋಡೋಣ, ಅಲ್ಲಿ ಬೃಂದಾವನ ಇದೆಯಲ್ಲ ಅಲ್ಲಿ ಇರಬೇಕು ಬಹುಶಃ ಅಂತೇಳಿ ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಆ ಬೃಂದಾವನದ ಎದುರು ನಿಂತ್ಕೊಂಡು ಕೈ ಮುಗಿದು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅವರು. ಆವಾಗ ಇವರು ಮಗಳ ಹತ್ರ ಹೇಳ್ತಾರೆ, ನಾವೀಗ ನೋಡಿ ಇಲ್ಲೂ ಸಿಕ್ಕಿದ್ದಾರೆ ನಮಗೆ, ಇದು ಮತ್ತೆ ಯಾರು ಅಲ್ಲ, ನಮ್ಮ ರಾಯರು ನಾವು ಮಾಡಿದ ಸೇವೆ ಒಪ್ಪಿಗೆ ಆಗಿದೆ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಬಾ ನಾವು ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ. ಅವಾಗ ಆಶೀರ್ವಾದ ತಗೊಳ್ತೇವೆ ಅಂತ ಹೇಳಕ್ ಹೋದಾಗ ಅವರಿಗೂ ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಬರಲ್ಲ ಅವರಿಗೆ, ಅವರು ಆಂಧ್ರದವರು, ಆ ತೆಲುಗು ಭಾಷೆಯಲ್ಲೇ ಮಾತಾಡ್ತಾರೆ. ಆಗ ಇವರು ಸನ್ನೆ ಮಾಡಿ ಹೇಳ್ತಾರೆ ಅವರಿಗೆ, ಅಂದರೆ ಕನ್ನಡ ಬರುವುದಿಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಸನ್ನೆ ಮಾಡಿ ನಾವಿಬ್ಬರೂ ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತ ಹೇಳಿದಾಗ ಅವ್ರನ್ನ ಮಾತನ್ನು ಸನ್ನೆ ಮಾಡಿ ಹೇಳ್ತಾರಂತೆ. ಏನು ಹೇಳ್ತಾರೆ, ಅಲ್ಲಿ ನೋಡಿ ಕೈ ಮುಗಿರಿ ಅಂತ. ಅಂದರೆ ನನ್ನ ಕಾಲಿಗೆ ಬೀಳ್ಬೇಡಿ, ಅಲ್ಲಿ ಬೃಂದಾವನ ಇದೆ, ಆ ಬೃಂದಾವನಕ್ಕೆ ಆಶೀರ್ವಾದ ತಗೊಳ್ಳಿ, ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ರಂತೆ. ಆಗ ಇವರು ಮೇನ್ ಮಾಡ್ತಾರೆ, ಆದರೂ ಇವರು ಹೋಗಿ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ, ಅವರ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದವನ್ನು ತಗೊಂಡು ಆ ಹೆಣ್ಮಗಳು ಹೇಳುವಾಗ ತುಂಬ ಖುಷಿ ಪಡೋಳು ನನ್ನ ಹತ್ರ.
ಫೋನಲ್ಲಿ ಹೇಳುವಾಗ ಅಷ್ಟು ನಗು, ಅಷ್ಟು ಖುಷಿ, ನಾನು ಎದ್ರೆ ಇದೇನೇನು ಅನ್ನಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಆ ಖುಷಿ ಅವರಿಗೆ ಅಷ್ಟು, ಅಮ್ಮ ಅದನ್ನು ಕಣ್ತುಂಬಕ ಬಂದ್ಬಿಟ್ಟೆ ತಾಯಿ. ನನ್ನ ರಾಯರು ನಾನು ಹೇಳಿದೆ ಹೇಗೆ ಅರ್ಜಿ ಹಾಕಿದ್ದೀನಿ ರಾಯರಿಗೆ, ಹಾಗೆ ಅರ್ಜಿಯನ್ನು ಪಾಸ್ ಮಾಡಿಬಿಟ್ಟಿದ್ದಾರೆ ನನ್ನ ರಾಯರು. ಅಷ್ಟು ಚೆನ್ನಾಗಿ ನನಗೆ ದರ್ಶನವನ್ನು ಕೊಟ್ಟಿದ್ರು. ಇನ್ನೇನು ಬೇಕಮ್ಮ, ಕಷ್ಟ ಎಲ್ಲ ಬರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಕಷ್ಟನ ನಿಭಾಯಿಸ್ಕೊಂಡು ಹೋದವನೇ ಮನುಷ್ಯ. ಆ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಹೋಗ್ತೀವಮ್ಮ. ಏನೋ ಒಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ, ಜೊತೆಗೆ ನಾನು ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾರೆ. ನಾವು ಮನುಷ್ಯರಾದ್ಮೇಲೆ ಕಷ್ಟಪಡಲೇಬೇಕು. ಆ ಕಷ್ಟ ಬಂದಂಥ ಕಷ್ಟಗಳನ್ನು ನಿಭಾಯಿಸಿ ಮುಂದೆ ಹೋಗಲೇಬೇಕಮ್ಮ. ಅದು ಬಿಟ್ಟು ನೀನು ಯಾಕೆ ನನಗೆ ಕಷ್ಟ ಕೊಟ್ಟೆ ಅಂತ ಕೇಳುವಾಗಲ್ಲ, ಕೊಟ್ಟಂಥ ಕಷ್ಟನ ಅದನ್ನು ಹೇಗೆ ಎದುರಿಸಿ ಮುಂದೆ ಹೋಗಬೇಕು ಅನ್ನೋದನ್ನು ತೋರಿಸ್ಕೊಡು. ಅಷ್ಟನ್ನು ಮಾಡು ರಾಯರೇ, ಅಷ್ಟನ್ನು ಮಾಡಿ ಜೊತೆಗಿರಿ ನೀವು. ಅಷ್ಟೇ, ನೀವು ಜೊತೆಗಿದ್ರಿ ಅಂದರೆ ಈ ಕಷ್ಟ ಇಲ್ಲಿ ಬಂದಿದೆ, ಈ ದಾರಿಯಲ್ಲಿ ಹೋಗುವಂತ ತೋರಿಸ್ಕೊಡ್ತೀವಿ ಅಂಥ ನಮ್ಮ ಕರುಣಾಮಯ್ಯಮ್ಮ. ನಾನು ಸೇವೆ ಮಾಡಿ ಅಪ್ಲಿಕೇಶನ್ ಹಾಕಿದ್ದೀನಿ, ಹಾಕಿದ ಮೇಲೆ ರಾಯರು ಆ ರೀತಿಯಾಗಿ ದರ್ಶನವನ್ನು ಕೊಟ್ಟಿದ್ದಾರಮ್ಮ. ಅದಕ್ಕೆ ಎಷ್ಟು ನನ್ನ ಅಪ್ಪನ್ನ ಹೊಗಳಿದ್ರು ಸಾಕಾಗಲ್ಲ, ಎಷ್ಟು ನನ್ನ ಅಪ್ಪನ್ನ ಕೊಂಡಾಡಿದ್ರು ಸಾಕಾಗಲ್ಲ ಅಂತ ಹೆಣ್ಮಗಳು ಅಷ್ಟು ಖುಷಿಯಾಗಿ ಹೇಳ್ತಾ ಇರೋಳು. ಅಪ್ಪ ಎಷ್ಟು ಸಂಭ್ರಮ, ಅದರಲ್ಲಿ ಎಷ್ಟು ಸಂಭ್ರಮ, ಎಷ್ಟು ಖುಷಿ ಆ ಮಾತಲ್ಲಿ. ನಾನು ಸುಮ್ಮನೆ ಹ್ಞೂ 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 ಅಂತ ಇದ್ದೇನೆ. ಯಾಕಂದರೆ ಸುಮ್ಮನೆ ಯಾಕೆ ಮಧ್ಯ ಮಾತಾಡಿ ಆ ಖುಷಿಗೆ ನಾವು ಬ್ರೇಕ್ ಹಾಕಬೇಕು. ಅಷ್ಟು ಖುಷಿಯಾಗಿ ಮಾತಾಡೋಳು. ಅಮ್ಮ ಇವತ್ತು ನಿಮ್ಮ ಫೋನ್ ನಂಬರ್ ಸಿಕ್ತಮ್ಮ, ಅದರಿಂದ ಮತ್ತೊಂದು ಉಪಕಾರ ಆಯಿತು ನನಗೆ. ಯಾಕಂದರೆ ಸಿರ್ಸಿಯಲ್ಲಿ ಒಬ್ಬರು ರಾಯರ್ ಭಕ್ತರಿದ್ದಂತೆ, ಅವರು ಕಾಂಟ್ಯಾಕ್ಟ್ ಅಂತೆ ಅವರಿಗೆ. ಹಾಗಾಗಿ ಅವರು ಫೋನ್ ನಂಬರನ್ನು ಹಾಕ್ತಾರೆ, ಅವರು ಫೋಟೋ ಹಾಕ್ತಾರೆ, ಮಾತಾಡಿ ಅಮ್ಮ ನೀವು ಅಂತಾರೆ. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ತಮಗೆ ಗೊತ್ತಿರೋ ಫೋನ್ ನಂಬರ್ ಮತ್ತೊಬ್ರಿಗೆ ಕೊಡೋದಿಲ್ಲ. ಅವ್ರಿಗೆ ಭಯ, ಯಾಕಂದರೆ ನನ್ನನ್ನು ಬಿಟ್ಟು ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋತಾರೇನೋ ಅಂತ. ಆದರೆ ಆ ಹೆಣ್ಮಕ್ಳು ಹಂಗೆ ಮಾಡಲಿಲ್ಲ. ಅಮ್ಮ ನಿಮ್ಮೂರಿನವರು, ಸಿರ್ಸಿಯವರು, ನೀವು ಮಾತಾಡಬೇಕಮ್ಮ ಅವ್ರ ಹತ್ರ ಅಂಥೇಳಿ ಫೋನ್ ನಂಬರ್ ಕೊಟ್ಟು ನನ್ನ ವಿಡಿಯೋ ಅವ್ರಿಗೆ ಹಾಕಿ, ಅವ್ರಿಗೆ ತಿಳಿಸಿ ನಿಮ್ಮೂರಿನವರೇ ಸಿರ್ಸಿಯವರು ಇವರು ಅಂತ ಹೇಳಿ ಇಷ್ಟೆಲ್ಲ ಕೆಲಸವನ್ನು ಹೆಣ್ಮಗಳು ಮಾಡಿದ್ದಾಳೆ. ರಾಯರ ಭಕ್ತರಮ್ಮ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿ ಖುಷಿಯಾಗಿರಬೇಕು, ಮತ್ತೊಬ್ಬರನ್ನ ಖುಷಿಯಾಗಿ ಇಳುವುದರಲ್ಲಿ ಪ್ರಯತ್ನವನ್ನು ಮಾಡಬೇಕು ನಾವು ಅಂತ ಹೆಣ್ಣುಮಗಳು ಹೇಳ್ತಾ ಇದ್ಲು. ಇನ್ನೊಂದು ವಿಷಯ ಅಂದರೆ, ಪಾಪ ಲೀಲಾ ಅವ್ರ ಹತ್ರ ನಾನು ಸಾರಿ ಕೇಳ್ತಾ ಇದ್ದೇನೆ. ಇವತ್ತು ಒಂದಿಬ್ಬರು ಫೋನ್ ಮಾಡಿದ್ದಾರೆ, ಮೇಡಮ್ ನನಗೆ ನಿಮ್ಮ ನಂಬರ್ ಸಿಕ್ಕಿರೋದು ಹೇಗೆ ಅಂದರೆ ಲೀಲಾ ಅವ್ರು ಕೊಟ್ಟಿರೋದು ಅಂತ. ಲೀಲಾ ಅವ್ರ ನಂಬರನ್ನು ಕೊಟ್ಟೆ ನಾನು. ಅವ್ರಿಗೆ ಫೋನ್ ಮಾಡಿ ಪಾಪ ನನ್ನ ನಂಬರನ್ನೆಲ್ಲ ತೊಗೊಂಡಿದ್ದಾರೆ. ಕೊಡುವಂಥ ಪ್ರಯತ್ನವನ್ನು ಅವರು ಸಹಿತ ಮಾಡಿದ್ದಾರೆ. ತಗೊಳ್ಳಿ ಅಮ್ಮ, ನನ್ನ ಫೋನ್ ನಂಬರ್ ಇದು, ಅಮ್ಮನ ಫೋನ್ ನಂಬರ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಇವತ್ತು ಕೆಲವರು ವಾಯ್ಸ್ ಮೆಸೇಜ್ ಹಾಕಿ, ಅಮ್ಮ ನಂಗೆ ಲೀಲಾ ಅವ್ರು ಕೊಟ್ಟರು ಅಂತ. ಲೀಲಾ ಅವರಿಗೆ ತುಂಬ ಧನ್ಯವಾದ. ತಮ್ಮ ಕೆಲಸದ ಗಡಿಬಿಡಿಯಲ್ಲೂ ನನ್ನ ಫೋನ್ ನಂಬರನ್ನು ಕೊಟ್ಟು ಅವ್ರ ಹತ್ರ ಮಾತಾಡಿ ಅಂತ ಹೇಳಿ ತಾಳ್ಮೆಯಿಂದ ತಾಳ್ಮೆಯಿಂದ ಮಾತಾಡಿದಾರಮ್ಮ ಅಂತಾನು ಹೇಳಿದ್ರು ಕೆಲವರೆಲ್ಲ. ತಾಳ್ಮೆಯಿಂದ ಮಾತಾಡಿ, ನನ್ನ ನಂಬರ್ ಅಲ್ಲಮ್ಮ, ಅವ್ರ ನಂಬರ್ ಅಲ್ಲ, ನನ್ನ ಹತ್ರ ಇದೆ ಅವ್ರ ನಂಬರ್, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಚಂದ ರೀತಿಯಲ್ಲಿ ಕೊಟ್ಟಿದ್ದಾರಮ್ಮ ಅಂತ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೆ ನಮಗೆ ನಿಮಗೆ ಎಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಿ ಕೃಪಾ ಮಾಡಲಿ, ಅವರ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.